ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರಿ, ಅದೇನು ಒಕೇಶನ್ ಅಂತಾದರೂ ಹೇಳು, ಅದು ಕರೆಕ್ಟಾಗಿ ನಾನು ಬಟ್ಟೆ ಹಾಕೋತೀನಿ. ಯಾವ ಬಟ್ಟೆ ಅಂತ ತೋರಿಸು, ನಾನು ಹೇಳ್ತೀನಿ ನಿಂಗೆ. ಲೋ, ನೀನೇನು ದೊಡ್ಡ ಫ್ಯಾಷನ್ ಗುರುನೇನೋ, ಅದೇನು ಅಂತ ಹೇಳ. ನಿನ್ನ ಬಟ್ಟೆಯಲ್ಲಿದೆ. ಓಹ್, ಗೊತ್ತಾಗಿದೆ. ಲೋ, ಏನೋ ಮಾಡ್ತಾ ಇದೆಯಾ? ಇರೋ ಸೆಲೆಕ್ಷನ್ ಮಾಡೋಣ. ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನನಗೆ ಟೆನ್ಷನ್ ಇಲ್ಲ. ಅಬ್ಬ ಅಮಿತಾ, ಕಮನ್, ಇವಾಗ ಇದರಲ್ಲಿ ಯಾವುದು ಅಂತ ಸೆಲೆಕ್ಷನ್ ಮಾಡ್ಬಾ. ಇದು ಬೇಡ, ಅಂಕಲ್ ಥರ ಐತೆ. ಇದು ಲೈಟಿಂಗ್ ಚೆನ್ನಾಗಿರೋದ ಕಣೋ, ಫಂಕ್ಷನ್ಗೆಲ್ಲ. ಕಪ್ಪುಗಿದೆ ಬೇಡ ಕಣೋ. ಆಯ್ತು, ನೀನೇ ಹೇಳು ಯಾವುದು ಅಂತ, ಅದನ್ನೇ ಹಾಕೊಂತೀನಿ. ಈ ಡ್ರೆಸ್ ಹಾಕೋ, ಇದ್ರ ಮೇಲೆ ಈ ಕೋಟ್ ಹಾಕೋ. ಸರಿ, ಹಾಕಮ್ಮ. ಹುಡುಗಿರ್ ಥರ ಹುಡುಗರು ರೆಡಿ ಆಗೋಕ್ಕೆ ತುಂಬ ಟೈಮ್ ತಗೊಳ್ಳಲ್ಲ, ಬೇಗ ಬಂದ್ಬಿಡ್ತವೆ. ಮಮಿತಾ, ಮಮಿತಾ, ಹೆಲ್ಪ್ ಬೇಕಾ? ಬೇಗ ಬಾರೋ. ಬಾಮೈದಾ, ಇದೇನೋ ಓಕೆ ಓಕೆ ಅನ್ನಿಸ್ತಿದೆ ಕಣ. ತೆಗೆದ್ಬಿಟ್ಟ ಅಂದ್ರೆ ಎಲ್ಲಿಗೆ, ಯಾಕೆ, ಏನು ಅಂತ ಏನು ಹೇಳ್ದೆ, ಒಕೇಶನ್ನು ಹೇಳ್ದೆ, ಬಟ್ಟೆ ಸೆಲೆಕ್ಟ್ ಮಾಡಿದ್ ನೀನೇನೆ. ಕರೆಕ್ಟಾಗಿ ನಾನು ಹೆಂಡತಿ ಇರಬೇಕಾಗಿತ್ತು. ಸರಿ, ಗ್ರಾಚಾರ ಬಿಟ್ಟಿರೋಳು ನಿನಗೆ. ಅದು ನಿಜಾನೇ. ಲವ್, ನೀನ ಎಲ್ಲದಕ್ಕೂ ಹೆಂಡತಿಗೆ ಹೇಳ್ತೀನಿ ಅಂತ ಎದುರಿಸ್ತೀಯಾ? ಫ್ರೆಂಡಾಗಿ ಏನಾರು ಹೇಳಿದ್ರೆ ಅದನ್ನ ನಂಬೇಕಪ್ಪ. ನಿಂತ ಕಾಲಲ್ಲೇನೆ ಎಲ್ಲಾನು ಹೇಳ್ಬೇಕು ಅಂದರೆ ಅದು ಹೆಂಗಾಗುತ್ತೆ? ಸರ್ಪ್ರೈಸ್ ಅಂದರೆ ಕಾಯ್ಬೇಕು. ಸರ್ಪ್ರೈಸಾ? ಲೇ, ನನ್ನ ಬೆನ್ನಿಂದ ಏನೋ ನಡೆಸ್ತಾ ಇದೆಯಾ ನೀನು? ಅದೆಲ್ಲ ಏನಿಲ್ಲಪ್ಪ, ಏನು ಹೇಳ್ಬಿಡು. ನೋಡು ಬಾಮಿ, ನೀನು ಎಲ್ಲಿ ಕರೆದ್ರು ನಾನು ಬರೋ ಸೀನೇ ಇಲ್ಲ. ಸತ್ಯ ಬರ್ದೆ ನಾನು ಎಲ್ಗೂ ಬರಲ್ಲ. ಪಾಪ, ನೈಟ್ ಡ್ಯೂಟಿ ಅಲ್ವಾ, ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರೆ. ಹೌದು ಬಾಮ, ಸತ್ಯ ಪಾಪನೇ. ಇತ್ತೀಚೆಗೆ ತುಂಬ ಕೆಲಸ ಮಾಡ್ತಾ ಇರಲ್ಲ ಕಣ. ಅಯ್ಯೋ, ಅದಲ್ಲ, ಹಂಗಿರ್ಲಿ. ಇವಾಗ ಬಾ, ನನ್ನ ಜೊತೆ ಹೋಗೋಣ ಬಾ. ಏಯ್, ಎಲ್ಲಿಗೋ? ಲೋ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ಪ್ರಾಣ ಹಿಂಡ್ಬೇಡ ಕಣೋ, ಸುಮ್ಮನೆ ಬಾರ. ಲೋ, ಎಲ್ಲಿಗೆ ಅಂತ ಹೇಳು. ಲೇ, ಬಾಮಿ, ಬಾಮಿ, ಬಾಮಿ. ಲೇ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು? ಒಂದ್ ನಿಮಿಷ ಇರೋ, ವಟ 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 ಅನ್ಬೇಡ. ಸರ್ಪ್ರೈಸ್ ಅಂತ ಹೇಳಿದೀನಿ ತಾನೆ, ಇವಾಗ್ಲೇ ಏನೋ ಹೇಳಕ್ಕಾಗಲ್ಲ. ಮಂಜನಾ, ಎಲ್ಲ ರೆಡಿನಾ? ರೆಡಿ ರೆಡಿ. ಮತ್ತೆ ಶುರು ಮಾಡೋ. ಹುಟ್ಟು ಹಬ್ಬದ ಶುಭಾಶಯಗಳು ಕಾರ್ತಿಕ್. ಮೈದಾ, ಇದೆಲ್ಲ ಯಾವಾಗ ಮಾಡಿದ್ರಿ?
ಹೇಳ್ತೀವಿ, ಎಲ್ಲ ಗೊತ್ತಾಗುತ್ತೆ, ಸ್ವಲ್ಪ ಸಮಾಧಾನ. ಅಜ್ಜಿ, ಅತ್ತೆ, ನೀವುನಾ? ಹೌದಳೆ ಅಂದ್ರೆ ಸರ್ಪ್ರೈಸ್ ಅಂದ್ಮೇಲೆ ವಿ ಮಸ್ಟ್ ಜಾಯಿನ್. ನೀವೆಲ್ಲರೂ ಯಾವಾಗ ಬಂದ್ರಿ? ಆಗ್ಲೇ ಬಂದ್ವಿ. ಆಹಾ, ಹುಟ್ಟು ಹಬ್ಬದ ದಿನ ಏನ್ ಚೆನ್ನಾಗ್ ಕಾಣಿಸ್ತಿದ್ಯಪ್ಪ, ತುಂಬಾ ಕಳಕಳಿಯಾಗಿ ಕಾಣಿಸ್ತಾ ಇದೀಯಾ. ಹ್ಞೂ ಅಜ್ಜಿ, ಕಾಣಿಸ್ದೆ ಇನ್ನೇನು, ಎಲ್ಲ ನಿಮ್ಮ ಮಗಳ ಮಹಿಮೆ. ಹ್ಯಾಪಿ ಬರ್ಡೇ ಕಾರ್ತಿಕ್. ಥ್ಯಾಂಕ್ ಯು ಬಾಲ, ನೀವ್ ಎಲ್ರೂ ಬಂದಿದ್ದು ತುಂಬಾ ಖುಷಿ ಆಯ್ತು. ಬಾಮೈದ, ಯಾರನ್ನು ಹುಡುಕ್ತಿದ್ಯಪ್ಪ? ಇನ್ಯಾರನ್ನ? ಅವ್ನ್ ಹಾಫ್ ಶರ್ಟ್ನ. ಓಯ್, ಅತ್ತೆ ಇಲ್ಲಿಲ್ಲಪ್ಪ. ಯಾಕೆ? ಹಾ, ಯಾಕಪ್ಪ ಕುಮಾರ ಕಂಠೀರವ? ನಿನ್ನ ಹುಟ್ಟು ಹಬ್ಬಕ್ಕೆ ನಾವಿಷ್ಟೆಲ್ಲ ಬಂದಿದ್ದೀವಿ, ಸಾಕಾಗ್ಲಿಲ್ವಾ ನಿನಗೆ? ಹೆಂಡ್ತಿನೇ ಬೇಕಾ? ಓಹೋ, ನೋಡಿ, ಮದ್ವೆ ಆದ್ಮೇಲೆ ಹೀಗೇನೆ. ಹಾ 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 ಹಾ, ಬರ್ತಾರೆ ಬರ್ತಾರೆ, ಸ್ವಲ್ಪ ಸಮಾಧಾನವಾಗಿರು. ಮಂಜಣ್ಣ, ಒಂದ್ ಸ್ವಲ್ಪ ಕಣ್ಮುಚ್ಚಿ. ಏನ್ ನಡೀತಾ ಇದೆ ಇಲ್ಲಿ? ಹೇಳ್ತೀನಿ ಕಣ್ಮುಚ್ಚ. ಅಯ್ಯೋ, ಹೇಳ್ತೀವಿ, ಅರ್ಜೆಂಟ್ ಮಾಡ್ಬೇಡ. ಎಲ್ಲ ಓಕೆನಾ? ಓಕೆ ಓಕೆ. ಹಾಯ್ ಅಮೂಲ್ ಬೇಬಿ, ಇವತ್ತು ನೀನು ಹುಟ್ಟಿದ ದಿನ, ಅಂದರೆ ನನಗೆ ನನ್ನ ಪ್ರಪಂಚನೇ ಭೂಮಿಗೆ ಬಂದಿದ್ದ ದಿನ. ಹಾಗಾಗಿ ಈ ದಿನ ನಿನಗಿಂತಲೂ ನನಗೆ ಸ್ಪೆಷಲ್. ನೀನು ನನ್ನ ಜೀವನಕ್ಕೆ ಹೆಂಗೆ ಬಂದೆ, ಇವತ್ತಿಗೂ ಅದನ್ನು ನೆನಪಿಸ್ಕೊಂಡ್ರೆ ಕನಸು ಅನ್ನಿಸ್ಬಿಡತ್ತೆ. ಒಂಥರ ಕನಸಿನ ಜೀವನ ಜೀವಿಸ್ತಾ ಇದ್ದೀನ ಅಂತ. ಆದರೆ ಅದಕ್ಕೆ ಕಾರಣ ನೀನೇ ಅಮೂಲ್ ಬೇಬಿ. ಪ್ರೀತಿ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಹೆಂಗಿದ್ದು ಗಂಡು ಬೇರೆ ನಾನು, ಹೆಂಗೆಂಗೋ ಬೆಳೆದ್ಬಿಟ್ಟಿದ್ದೆ. ಆದರೆ ನೀನು ಅದು ಯಾವ ಗಳಿಗೆಯಲ್ಲಿ ನನ್ನ ಏರಿಯಾಗೆ ಕಾಲಿಟ್ಯೋ ಅವತ್ತೇ ನಾನು ಹೃದಯಕ್ಕೆ ಸೇರ್ಕೊಂಡ್ಬಿಟ್ಟೆ. ನನ್ನಂಥ ಗಂಡು ಬೇರೆಗೂ ಹೊಟ್ಟೆಯಲ್ಲಿ ಚಿಟ್ಟೆ ಓಡಾಡ್ಬೋದು ಅಂತ ಗೊತ್ತಾಗಿತ್ತು ನಿನ್ನನ್ನು ನೋಡಾದ್ಮೇಲೆ ಗೊತ್ತಾ. ಥ್ಯಾಂಕ್ ಯು, ಆ ಥರದ್ದು ಒಂದು ಸ್ಪೆಷಲ್ ಫೀಲಿಂಗ್ನ ನನಗೆ ಕೊಟ್ಟಿದ್ದಕ್ಕೆ. ಎಲ್ಲ ಕಡೆ ಹುಡುಗರು ಹುಡುಗಿರ ಹಿಂದೆ ಬಿದ್ದು ಕಾಡಿಸ್ತಾರೆ, ಆದರೆ ನಮ್ಮದು ಉಲ್ಟಾ. ನಾನು ನಿನ್ನ ಹಿಂದೆ ಬಿದ್ದೆ, ನಿನ್ನನ್ನು ಪ್ರೀತಿಸ್ದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.